ಏನೇ ಪೊಲೀಸ್ನೇ ನೀನಿಯಾ? ಯಾವಳೆ ನೀನು ನನ್ನನ್ನು ಮುಟ್ಟಕ್ಕೆ ನನ್ನ ನೋಡಿಯಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಿಯಂತೆ? ನಮ್ಮ ಪಿ ಸಿಗಳನ್ನೆಲ್ಲ ನೀನೇನಿಯೇ ಜೋರ್ ಮಾಡಿ ಕಳಿಸ್ತಂತೆ? ಮೌನ ಮರ್ಯಾದೆ ಇಲ್ದೊಳೆ ಮಾಡಿರೋದು ಅಲ್ಕ ಕೆಲಸ ಬಂದ್ಬಿಟ್ಟು ಈ ಪಾರ್ಟಿ ಬಿಲ್ಡಪ್. ಹಾ ಮತ್ತೆ ನಾನು ಏನು ತಪ್ಪು ಮಾಡಿಲ್ಲ, ನಾನು ಕೊಲೆ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಅಂದ್ರೂ ಏನು ಕರ್ಕೊಂಬಂದ್ಬಿಟ್ಟು ನೀವು ಜೈಲಾಗ ಹಾಕೊಂಡಿದ್ದೀರಾ? ನಾನು ಏನು ತಪ್ಪು ಮಾಡೇ ಇಲ್ಲ, ನಾನು ಕೊಲೆನೇ ಮಾಡಿಲ್ಲ. ಸುಮ್ಮನೆ ಜುಟ್ಟು ಇಟ್ಕೊಂಡು ಇಲ್ದಿರೋದೆಲ್ಲನೂ ಪ್ರಶ್ನೆ ಹಾಕ್ತಾರೆ, ಇಲ್ದಿರೋದೆಲ್ಲನೂ ಕೇಳ್ತಾರೆ. ನಾನು ಏನು ಮಾಡಿಲ್ಲ ಅಂದ್ರೂ ಪಾಪ ಮಳ್ಳಿ ಅಮಾಯಕನ ಹುಡುಗನ ಕರ್ಕೊಂಡೋಗಿ ನೀನೇ ತಾನೇ, ಸಾಯಿಸಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಕರ್ಕೊಂಡೋಗ್ಬಿಟ್ಟವನ್ನ ಅಲ್ಲೇ ಬಿಟ್ಬಿಟ್ಟು ಬರಬೇಕು ಅಂತ ಅನ್ಕೊಂಡ್ರೆ ತಪ್ತಾನೆ. ನನಗೆ ಅವನಂದ್ರೆ ಇಷ್ಟ ಇಲ್ಲ. ಅವನನ್ನು ಕಟ್ಕೊಂಡು ನನಗೇನಾಗಬೇಕು? ಅದಕ್ಕೆ ನೀನು ನಂಗೆ ಮಾಡಿದ್ದು. ಲೇಯ್, ಕಟ್ಕೋಬೇಕಾರೆ ಎಲ್ಲೋಗಿತ್ತೆ ನಿನ್ನ ತಲೆನೇನಾದ್ರೂ ಆಟದ ಮೇಲೆ ಇಟ್ಬಿಟ್ಟೋಗಿದ್ದ? ಮದುವೆ ಮಾಡ್ಕೋಬೇಕಾರೆ ಹೆಂಗ್ ಮದುವೆ ಮಾಡ್ಕೊಂಡೆ? ಮದುವೆ ಮಾಡ್ಕೋಬೇಕಾರೆ ಅವ್ನು ಬೇಕಿತ್ತು, ಇವಾಗ ಮಾತ್ರ ಅವ್ನು ಬೇಡ ನಿಂಗೆ ಅಲ್ವಾ? ಮದುವೆ ಮಾಡ್ಕೋಬೇಕಾರೆ ಏನು ನೋಡಿ ಮದುವೆ ಮಾಡ್ಕೊಂಡೆ? ಅವನು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡ್ರದು. ಅವ್ನು ಕೋಟ್ಯಾಧೀಶ್ವರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅವ್ನು ಕೋಟ್ಯಾಧೀಶ್ವರನು ಅಲ್ಲ, ಭಿಕ್ಷಾಧೀಶ್ವರ ಅವನು. ನಾನು ಹೆಂಗೆ ಸಹಿಸ್ಕೊಂಡ್ಲಿ? ಅದಕ್ಕೆ ನನಗೆ ಇವ್ನು ಬೇಡ ಅಂತ ಹೇಳ್ಬಿಟ್ಟು ನಾನೇ ಹಿಂಗೆ ಮಾಡಿದ್ದು. ಆದರೆ ನಾನೇನು ಸಾಯಿಸ್ಲಿಲ್ಲ, ಆದರೆ ನಾನೇ ಕರ್ಕೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಬಂದೆ ಅಷ್ಟೇ ನೀಯ ಪ್ಯಾಟೆನಾಗೆ. ಅವನದು ಏನಾಗ್ಬಿಟ್ಟು ಸತ್ನೋ ನನಗಂತೂ ಗೊತ್ತಿಲ್ಲ. ನೀವು ಸುಮ್ಕಿರನಿಯ, ನನ್ನನ್ನು ಪ್ರಶ್ನೆ ಮಾಡಕ್ಕೆ ಬರಬೇಡಿ. ನಂಗೆ ಅವನಂದ್ರೆ ಇಷ್ಟ ಇರಲಿಲ್ಲ, ಅದಕ್ಕೆ ಹಂಗೆ ಮಾಡಿದೆ ಅಷ್ಟೇ ನೀಯ. ಬುಡಿ ನನ್ನ ಏನೇ ದುಡ್ಗೋಸ್ಕರ ಮದುವೆ ಮಾಡ್ಕೊಂತೀಯಾ? ನಿನ್ನಂತರಿಂದ ನಿನಯ ಎಷ್ಟೊಂದು ಜನ ಗಂಡ್ಮಕ್ಳು ಸಾಯ್ತಾ ಇರೋದು. ದುಡ್ಡಂತೆ ದುಡ್ಡು ಮನೆಯಾಳಿ ನಿನ್ ಬಾಯಿಗೆ ಇಷ್ಟು ಮಣ್ಣಾಕ. ಗಂಡ್ಮಕ್ಳು ಅಂತಂದ್ರೆ ದುಡ್ಗೋಸ್ಕರ ಮದುವೆ ಮಾಡ್ಕೊಳ್ಳಂತೆ. ಅವನು ಪೆದ್ದ, ಅವನು ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು ನಿನ್ಗೆ ಹೇಳಿದ್ ನಾನು ಬಂದ್ಬಿಟ್ಟು ಕೋಟ್ಯಾಧೀಶ್ವರ ಅಂತ ಹೇಳ್ಬಿಟ್ಟು. ಅಯ್ಯಮ್ಮ, ಅಯ್ಯೋ ಬುಡಿ ನನ್ನ ಬುಡಿ. ಏನೇ ಬಿಡೋದು, ಏನ್ ಬಿಡೋದು? ನಿನ್ನೂ ಕರ್ಕೊಂಡೋಗ್ಬಿಟ್ಟಿಲ್ಲನಾ ಮದುವೆದಾರಿ ನಂಗೆ ಬಿಟ್ಬಿಟ್ಟು ಬಂದ್ಬಿಟ್ರೆ ಅವಾಗ ನೀನು ಹಿಂಗೆ ಇತ್ಯಾ? ಮೇಡಮರೇ ಬಿಡಿ, ಯಾಕೆ ಹಿಂಗೆ ಹೊಡಿತಾ ಇದ್ದೀರಾ? ನೋಡಿ ಸರ್, ಇವ್ರು ದುರಂಕರ್ವಾ? ದುಡ್ಗೋಸ್ಕರ ಮದುವೆ ಮಾಡ್ಕೊಂಡ್ಲಂತೆ. ದುಡ್ಡಿಲ್ಲ ಅಂತ ಗೊತ್ತಾಗಿದ ತಕ್ಷಣ ನೀನಿಯ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಲಂತೆ. ನನ್ನ ಮಗ ಇವಳು ಕಣ್ಣನ್ ತಡ್ಕಂತಾನೆ ಹೇಳಿ. ನೋಡಮ್ಮ, ಈಗ ಸಿಕ್ಕಿರ ಎಣ ನಿನ್ ಗಂಡಂದಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗೈತೆ. ನನ್ನ ಗಂಡನ ಎಣ ಅಲ್ವಾ ಅದು? ಅಲ್ಲ, ನಿನ್ ಗಂಡನ ಎಣ ಅಲ್ಲ ಅಂತ ಗೊತ್ತಾಗೈತೆ. ಮತ್ತೆ ಬಿಟ್ಬಿಟ್ರಿ ನಾನು ಹೋಯ್ತೀನಿ. ನಂದೇನು ತಪ್ಪೇ ಇಲ್ವಲ್ಲ, ನಂದೊಂದಿಷ್ಟು ತಪ್ಪಿಲ್ವಲ್ಲ. ಇವಾಗ ಎಣ ಅವನದಲ್ಲ ಅಂದಮೇಲೆ ನಾನೇನು ಕೊಲೆ ಮಾಡಿಲ್ವಲ್ಲ. ಈಗ ನಾನು ಬಿಟ್ಬಿಡಿ ಸುಮ್ಕೆ ನೀನಿಯ, ನಾನು ಹೊಂಟೋಯ್ತೀನಿ ಮನೆಗೆ. ನೋಡಮ್ಮ, ಹಂಗೆಲ್ಲ ಬಿಡೋಕ್ಕಾಗಕ್ಕಿಲ್ಲ. ಯಾಕಂತಂದ್ರೆ ನೀನು ಕರ್ಕೊಂಡೋಗ್ಬಿಟ್ಟು ಅವನನ್ನ ಕಳ್ದಾಕ್ಬಿಟ್ಟು ಬಂದಿದ್ಯಾ. ಈಗ ಅವನು ಅಂದ್ರೆ ನಿನ್ನ ಗಂಡ ಸಿಗೋ ತನಕನೂ ನೀನು ಪೊಲೀಸ್ ಸ್ಟೇಷನಾಗೆ ನೀನಿಯ ಕೊಂಬಿ ಎಣಿಸ್ಕೊಂಡು ಕೂತಿರ್ಬೇಕಾಗ್ತೈತೆ. ನೋಡೋ, ಈಗ ಬೇರೆ ದಾರಿನೇ ಇಲ್ಲ. ಅವ್ನು ಸಿಗೋ ತನಕ ಇಲ್ಲೇ ಕುಂತ್ಕೊಂಡಿರ್ಬೇಕು. ಅಷ್ಟೇ ಅಲ್ಲ, ಅವ್ನು ಸಿಕ್ಕಿದ್ಮೇಲೆ ನೀ ಚೆನ್ನಾಗಿ ನೋಡ್ಕೊಂತೀನಿ, ಚೆನ್ನಾಗಿರ್ತೀವಿ ಜೊತೆಗೆ ಅಂತ ಹೇಳ್ಬಿಟ್ಟು ಪೇಪರಾಗಿ ಸೈನ್ ಹಾಕ್ಬಿಟ್ಟು ಹೋಗಂಗಿದ್ರೆ ಕಳಿಸ್ತೀವಿ. ಅದು ಸಿಕ್ಕಿದ ಮೇಲೆ. ಇಲ್ಲ ಅಂತಂದ್ರೆ ಅಷ್ಟೇ ಕತೆ, ನೀನು ಇಲ್ಲೇ ಇರ್ಬೇಕಾಗ್ತೈತೆ. ಸರ್, ಇದೇನು ಹೇಳ್ತಾ ಇದ್ದೀರಾ? ಹಂಗಾರೆ ಇಲ್ಲೇ ಇರ್ಬೇಕಾ ನಾನು? ಅವ್ನು ಸಿಗ್ಲಿಲ್ಲ ಅಂದ್ರೆ? ಯಾಕೆ ಕಳಿಬೇಕಾದ್ರೆ ಅವನ್ನ ನಿನ್ಗೆ ಅರಸ ಇರ್ಲಿಲ್ವಾ? ಇವಾಗ ನಿಂಗೆ ಬಂದ್ಬಿಡ್ತಾ ನಿಂಗೆ ಅರಸ? ಅವಾಗ ಕಳಿಬೇಕಾದ್ರೆ ಯೋಚನೆ ಮಾಡ್ಬೇಕಿತ್ತು. ಇವನು ಕಳ್ದಾಕ್ಬಿಟ್ರೆ ಹೆಂಗಪ್ಪ ನನ್ನ ಕತೆ ಅಂತ ಹೇಳ್ಬಿಟ್ಟು. ನೋಡೋ, ಇಲ್ಲೇ ಇರ್ಬೇಕಾಯ್ತದೆ, ಬೇರೆ ದಾರಿ ಏನೂ ಇಲ್ಲ ನಿಂಗೆ. ಅವ್ನು ಸಿಗೋ ತನಕ ಇಲ್ಲೇ ಇರಬೇಕು. ಅವ್ನು ಎಲ್ಲವನೋ ಏನು ಮಾಡಿದ್ಯೋ, ಅವನು ಸಾಯಿಸಿದ್ಯೋ ನಮ್ಗಂತೂ ಏನು ಗೊತ್ತಿಲ್ಲ ಅಲ್ವಾ? ಕಳ್ದಾಕಿದ್ಯಾ ತಾನೆ? ಕಳೆದ್ಮೇಲೆ ಅವ್ನು ಸಿಗೋ ತನಕ ಇಲ್ಲೇ ಇರಬೇಕು. ಸಿಕ್ಮೇಲೆ ಏನು ಸುಮ್ಮನೆ ಬಿಡ್ತೀವಿ ಅಂತ ಅನ್ಕೊಂಬೇಡ. ಸಿಕ್ಮೇಲೂ ಸ್ವಲ್ಪ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಅವೆ. ಎಲ್ಲ ಫಾರ್ಮಾಲಿಟೀಸ್ನ ಮುಗಿಸಿದ ಮೇಲೇನೆ ನೀನೊಂದು ಬಿಡೋದು. ಅಲ್ಲಿ ತನಕ ಇಲ್ಲೇ ಕೂತ್ಕೊಂಡಿರು. ಹಾಂ ಹೇಳು. ಇಲ್ಲಿ ಶಾನೆ ಸೊಳ್ಳೆ ಕಡಿತವೆ ಒಂಚೂರು ಸೊಳ್ಳೆ ಬತ್ತಿನೋ ಇಲ್ಲ ಒಂದು ಪ್ಯಾನು ತಕೊಬಂದು ಹಾಕಿ ಉಕ್ಕಳಮ್ಮ. ನೀನು ಮಾಡಿದ್ಯಲ್ಲ ದೊಡ್ಡ ಗನಂದಾರಿ ಕೆಲಸ, ಅದಕ್ಕೆ ಸೊಳ್ಳೆ ಬತ್ತಿ ಹಂಗೇನೇ ಫ್ಯಾನ್ ತಂದ್ಬಿಟ್ಟು ಹಾಕ್ತೀನಿ. ತಣ್ಣು ಕುಂತ್ಕೊಳಮ್ಮ ಬೆಚ್ಚು ಮನಿಕಾ ಅಂತ ಹೇಳ್ಬಿಟ್ಟು. ಇವಳಿಗೆ ಹಿಂಗೆ ಬಿಡಬಾರ್ದು ಇವಳಿಗೆ ಏನಿದ್ರು ಎರಡು ಚೇಳು ಮರಿನ ತಂದ್ಬಿಟ್ಟು ಜೈಲೊಳಗಡೆ ಬಿಡಬೇಕು. ಅವಾಗ ಕುಟುಕ್ತಿತ್ತವಲ್ಲ ಬಂದು ಅವಾಗ ಗೊತ್ತಾಯ್ತದೆ ಈ ಮನೆಯಾಳಿಗೆ. ಬೇಡ 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 ಬೇಡ, ಸೊಳ್ಳೆ ಇದ್ರು ಪರವಾಗಿಲ್ಲ, ಚೇಳು ಅವು ಅವೆಲ್ಲ ಬೇಡ. ನಂಗೆ ಅವೆಲ್ಲ ಅಂದಿದ್ರೆ ಭಯ ಆಯ್ತದೆ ನನಗೆ ಅವೆಲ್ಲ ಏನು ಬೇಡ. ಸುಮ್ಮನೆ ಕುಂತ್ಕೊಂಡಿದ್ಯೇನೋ ಕುಂತ್ಕ, ಶಾನೆ ಅವತಾರ ಆಡಕ್ ಹೋಗ್ಬೇಡ. ಉಂಡೆನೆ ನೀಯ 3 ದಿನ ಆಗೈತೆ ಥೋ ಇವಳ್ದು ಏನಮ್ಮ ಗೋಳು. ಯಾಕೆ ಸುಳ್ಳು ಹೇಳ್ತೀಯಾ? ನನ್ನ ಮುಂದೆ ನೀಯ 3 ಹೊತ್ತು ಊಟ ಮಾಡ್ತಾ ಇದೀಯಾ? ಅದನ್ನ ಯಾರನ್ನ ಊಟ ಅಂತಾರೆ ಎರಡೇ 2 ಸ್ಪೂನ್ ಅನ್ನ ಹಾಕ್ತಾರೆ, ಅರ್ಧ ಮುದ್ದೆ ಕೊಡ್ತಾರೆ. ಅದನ್ನ ನಾನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ತಿಂತಾ ಇದ್ದೆ ನಾನು. ಎಕ್ಸ್ಟ್ರಾ ಊಟ ಆದ್ಮೇಲೆ ತಿಂತಾ ಇದ್ದೆ ಈಗ ಬರೀ ನೀನಿಯ ಅಷ್ಟನ್ನು ಮಾತ್ರ ಕೊಡ್ತಾರೆ. ಒಂಚೂರು ಶಾನೆ ಕೊಡೋಕೆ ಹೇಳಿ ನನ್ನ ಕೈಲಿ ಆಯ್ತಾನೇ ಇಲ್ಲ ನಿಂತ್ಕೊಳ್ಳೋಕ್ಕೂ ಕುಂತ್ಕೊಳ್ಳೋಕ್ಕೂ. ದಿನ ಬಡಿಯ ಇವಳ್ದೇನು ಹೊಟ್ಟೆನ ಇಲ್ಲ, ಕನ್ನಂಬಡಿ ಕಟ್ಟೆನಾ ರೀ? ಏನ್ರಿ ಗೋಳಿ ಅಮ್ಮಂದು ನನಗೂ ಅಷ್ಟೇ ನೀ 2-3 ದಿನದಿಂದ ಟಾರ್ಚರ್ ಇಕ್ತಾವಳೆ ತಡ್ಕೊಳಕೈತಿಲ್ಲ. ಅದಕ್ಕೆ ಜುಟ್ಟು ಹಿಡ್ಕೊಂಡಲ್ಲ ಬಾರ್ಸಾಕ್ಬಿಟ್ಟಿದ್ದವಳನ್ನ. ಸುಮ್ಕೆ ನೀ ಹಾಸ್ಕೊಳಕ್ಕೆ ರೊಕ್ಕ ಕೊಡು, ಒದ್ಕೊಳಕ್ಕೆ ರೊಕ್ಕ ಕೊಡು, ನಂಗೆ ಲೈಟ್ ಹಾಕಿರು, ನಂಗೆ ಹಂಗೆ ನೀನು ಕತ್ಲಿದ್ರೆ ಮನೆ ಕಳಕ್ಕೆ ಭಯ ಆಯ್ತದೆ. ನಂಗೆ ಒಬ್ಳಿಗೆ ಮನೆ ಕಳಕ್ಕೆ ಆಗಕ್ಕಿಲ್ಲ, ಇನ್ನೊಬ್ಬರನ್ನ ಯಾರನ್ನ ನನ್ನ ಜೊತೆ ಕರ್ಕೊಂಬಂದ್ಬಿಟ್ಬಿಡು. ಅದು ಇದು ಅಂತ ಹೇಳ್ಬಿಟ್ಟು ರೋಸ್ ತವಳ್ಸ ಸುಮ್ಮನೆ ನೀ. ಅದಕ್ಕೆ ನೀ ಹಂಗೆ ರುಬ್ಬಾಕ್ಬಿಟ್ಟಿದ್ದು ನಾನಂತೂ ಒಳ್ಳೆ ಕತೆ ರೀ.
ನಡೀರಿ ನಡೀರಿ. ಯಾರಿಗೂ ನನ್ನ ಕಷ್ಟ ಅರ್ಥನೇ ಆಗಕ್ಕಿಲ್ಲ. ಜೈಲಾಗೆಲ್ಲ ಹೇಳಿದ್ದೊಂದು ಚೂರನ ಮಾಡಬೇಕು. ಈಗ ನನ್ನ ಗಂಡನ ಎಣ ಅಲ್ಲ ಅಂತ ಗೊತ್ತಾಗೈತಾನೆ. ಬುಡಕ್ಕೇನಾದ್ರೂ ಇವ್ರ ಮನೆ ಗಂಟ ಹೋಯ್ತದೆ. ನಿಮ್ಮಮ್ಮ ನೀನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬಂದೈತೆ. ಎದ್ ಬಾ. ಅಮ್ಮ ಬಂತ? ಸರಿ ಸರಿ ಬಂದೆ. ಅಪ್ಪ ನಮ್ಮಮ್ಮ ನನ್ನ ಬಿಡಿಸ್ಕೊಂಡು ಹೋಗಕ್ಕೆ ಅಂತ ನೆನೆಯ ಬಂದಿರ್ತದೆ ಗ್ಯಾರಂಟಿ. ಅಯ್ಯೋ ಮಗಳೇ ಮಗಳೇ, ಏನವ ಹಿಂಗೆ ಸ್ವರ್ಗೋಗ್ಬಿಟ್ಟಿದ್ಯಲ್ಲೇ. ನಾನೇನು 5 ಸ್ಟಾರ್ ಹೋಟ್ಲಾಗ ಇದ್ದೀನಿ, ಇರೋದು ಜೈಲಾಗೆ. ಸ್ವರ್ಗೋಗ್ದೆ ಇನ್ನೇನು ಡುಮ್ ಆಗೋಕ್ಕಾಯ್ತದೆ. ಅಮ್ಮ ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ ಕಣಮ್ಮ. ನಂಗೆ ಒಬ್ಳಿಗೆ ನೀ ಇರೋಕ್ಕಂತೂ ಆಯ್ತಾನೇ ಇಲ್ಲ. ನಾನು ಕರ್ಕೊಂಡು ಹೋಗಮ್ಮ, ನಾನು ಬರ್ತೀನಿ. ಮನೆಯಲ್ಲಿ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನೋಡು ಹೆಂಗೆ ಕುಂತ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಮಾಡೋದೆಲ್ಲ ಏನಕ್ಕೆ ಮಾಡ್ಬಿಟ್ಟು ಅವ್ನು ಕರ್ಕೊಂಡು ಹೋಗ್ಬೇಕಿತ್ತು ಅಲ್ಲಿಗೆ. ಯಾಕೆ ಕೊಲೆ ಮಾಡಬೇಕಿತ್ತು? ಅಯ್ಯೋ ನಿಂದೊಳ್ಳೆ ಕತೆ ಕಣಮ್ಮ, ನಿಂದೊಳ್ಳೆ ಕತೆ. ಲೇ ನಿನ್ನ ಗಂಡ ಹಗಲು ರಾತ್ರಿ ಅಂದೆ ನಂಗೆ ಸುಮ್ಮನೆ ನೀಯ ಕಾಟ ಕೊಡ್ತಾನೆ ಕಣಮ್ಮಿ. ಆ ಪೊದ್ದಿ ಮನೆಗೆ ಹೋಗಿದ್ದೀನಿ, ದೆಯ್ಯ ಆಗ್ಬಿಟ್ಟು ಮುಂದೆ ಎಲ್ಲವೇ ಓಡಾಡ್ತಾನೆ. ಅಯ್ಯೋ ದೆಯ್ಯದ ಕಾಟ ತಡ್ಕೊಳಕ್ಕಾಯ್ತಿಲ್ಲ ನನಗಂತೂ. ಮನೆಗೆ ಹೋಗ್ಬಿಟ್ಟು ಬಾಕ್ಲು ಹಾಕೊಂಡ್ಬಿಟ್ಟು ಬೆಚ್ಚು ಮನೆ ಕಬಿಡೋಣ ಅನ್ಕೊಂಡ್ರು ಆಯ್ತಿಲ್ಲ. ಕಣ್ ತೆಗೆದ್ರು ಅವನೇ, ಕಣ್ ಮುಚ್ಚಿದ್ರು ಅವನೇ. ನನಗಂತೂ ಜನ್ಮಕ್ಕೆ ಸಾಕು ಹೋಗ್ಬಿಟ್ಟೈತೆ ಮಗಳೇ. ಬದುಕ್ತೀನೋ ಸಾಯ್ತೀನೋ ನನಗಂತೂ ಒಂದೂ ಗೊತ್ತಾಯ್ತಿಲ್ಲ. ಏನು ಡೌ ಮಾಡ್ತೀಯಮ್ಮ ನೀನಂತೂ. ಅವ್ನು ಸತ್ತಿಲ್ಲ ಕಣಮ್ಮ, ಅವ್ನು ಸತ್ತಿಲ್ಲ. ಅವನಲ್ವಂತೆ ಸಿಕ್ಕಿರ ಎಣ ಅವನದಲ್ವಂತೆ, ಬೇರೆ ಯಾವಂದನಂತೆ. ಇದೇನು ಹೇಳ್ತಾ ಇದೀಯ ನೀನು? ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಪೊಲೀಸ್ನವ್ರು ಇವಾಗ ಬಂದು ಹೇಳಿದ್ದು ಸಿಕ್ಕಿರೋದು ಎಣ ಅವನದಲ್ವಂತೆ, ಯಾರ್ದೋ ಬ್ಯಾರೆಡ್ದಂತೆ. ನಿನ್ಗೆ ಅದೇಂಗೆ ದೆಯ್ಯ ಆಗ್ಬಿಟ್ಟು ಕಾಣಿಸಕ್ಕೆ ಸಾಧ್ಯ? ಹೌದೇ? ಹೂ ಕಣಮ್ಮ, ನೀನು ಸುಮ್ಮನೆ ಭ್ರಮೆ ಮಾಡ್ಕೊಂತ ಇದೆಯಾ. ಅಮ್ಮ ಹೆಂಗನ ಮಾಡ್ಬಿಟ್ಟು ನನ್ನ ಗಂಡ ಎಲ್ಲ ಹಾಳಾಗೋಗವನೇ ಅಂತ ಹೇಳ್ಬಿಟ್ಟು ಹುಡ್ಕಮ್ಮ. ಅವ್ನು ಸಿಗ ಗಂಟ ನಾನು ಇಲ್ಲೇ ಬಿದ್ದಿರ್ಬೇಕಾಯ್ತದ ಕಣಮ್ಮ. ಅಂದರೆ ಅಳಿ ಅಂದ್ರು ಇನ್ನೂ ಸತ್ತಿಲ್ಲ. ಅವನೆಲ್ಲಿ ಸಾಯ್ತಾನೆ, ನನ್ನನ್ನು ಸಾಯಿಸ್ತಾನೆ ಅಷ್ಟೇನೇನಿಯ. ಮೊದಲು ಅವ್ನು ಎಲ್ಲವನೇ ಅಂತ ಹೇಳ್ಬಿಟ್ಟು ಯಾರನ್ನ ಕಳಿಸ್ಬಿಟ್ಟು ಹುಡುಕ್ಸ್ಬಿಟ್ಟು ನಾನು ಬಿಡಿಸ್ಕೊಂಡು ಹೋಗು. ಇಲ್ಲ ಅಂತಂದರೆ ಜೈಲಾಗ ನಾನು ಸತ್ತೋಯ್ತೀನಿ ಅಷ್ಟೇನೇನಿಯ. ಅಯ್ಯೋ ಮಗಳೇ ನೀನೇನು ಚಿಂತೆ ಮಾಡಬೇಡ ಮಗಳೇ, ನೀನೇನು ಚಿಂತೆ ಮಾಡಬೇಡ. ಈಗ ಸತ್ತಿಲ್ಲ ಅಂತ ಗೊತ್ತಾಯ್ತಲ್ಲ, ನಂಗೆ ಈಗ ಹೊಸಿ ಸಮಾಧಾನ ಆಯಿತು. ಅವನು ಎಲ್ಲಿದ್ರೂ ನಾನು ಕಷ್ಟಪಟ್ಬಿಟ್ಟು ಹುಡುಕ್ಸ್ಕೊಂಡು ಕರ್ಕೊಂಬಿಟ್ಟು ಬರ್ತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಪೊಲೀಸ್ ಸ್ಟೇಷನ್ ಆಗಿರೋಕ್ಕಂತೂ ನಾನು ಬಿಡೋಕ್ಕಿಲ್ಲ. ನಾನು ಯಾರ್ದನ್ನ ಕೈಯೋ ಕಾಲ ಹಿಡ್ಕೊಂಡಾದ್ರೂ ಪರವಾಗಿಲ್ಲ. ನಿನ್ನ ಗಂಡ ಎಲ್ಲಿ ಬಿದ್ದು ಸಾಯ್ತಾವನೆ ಅಂತ ಹೇಳ್ಬಿಟ್ಟು ಹುಡುಕೊಂಬಿಟ್ಟು ಬರ್ತೀನಿ ಇರು. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಅಮ್ಮ ಬರ್ಬೇಕಾರೆ ಏನ ತಗೊಬರೋದಲ್ವೇ ನಮ್ಮ ಹೊಸಿ. ಈ ನನ್ನ ಮಕ್ಕಳು ಊಟನೇ ಹಾಕಕ್ಕಿಲ್ಲ ಕಣಮ್ಮ. ಒಳ್ಳೆ ಸ್ನ್ಯಾಕ್ಸ್ ಕೊಟ್ಟಂಗೆ ಇಷ್ಟಿಷ್ಟೇ ಕೊಡ್ತಾರೆ. ನಾನು ಹೊಟ್ಟೆ ತುಂಬೋದೇ ಇಲ್ಲ ಕಣಮ್ಮ ನನಗಂತೂ. ಅಯ್ಯೋ ಮಗಳೇ ಹೇಳಿದ್ರೆ ಮೊದಲೇ ತಗೊಬತ್ತಿರ್ಲಿಲ್ವಾ? ಸರಿ ಬಿಡು, ಇಲ್ಲೇ ಇದ್ರೆ ನಾಳೆ ಬಿರಿಯಾನಿ ಮಾಡ್ಕೊಂಬಿಟ್ಟು ತಗೊಬಿಟ್ಟು ಬಂದು ಕೊಡ್ತೀನಿ. ಈಗ ಹೋಗ್ಬಿಟ್ಟು ಎಲ್ಲರೂ ಎಲ್ಲೋ ನಿನ್ನ ಗಂಡ ಅಂತ ಹುಡುಕ್ಸ್ಬೇಕಲ್ಲ, ಆ ಕೆಲಸ ಮಾಡ್ತೀನಿ ಸುಮ್ಕಿರು. ಅಮ್ಮ ನಂಗೆ ರಾತ್ರಿ ಒಬ್ಳೇನೇ ಮನೆ ಕಳ ಕತ್ಲಾಗ ಭಯ ಆಯ್ತದ ಕಣಮ್ಮ. ಈ ಪೊಲೀಸ್ನವ್ರು ನಾನು ಏನು ಹೇಳಿದ್ರು ಕೇಳೋಕೆ ಇಲ್ಲ, ಲೈಟ್ ಆಫ್ ಮಾಡ್ಬಿಡ್ತಾರೆ ಕಣಮ್ಮ. ಶಾನೆ ಭಯ ಆಯ್ತದೆ. ಬಾಮ ನೀನು ನನ್ನ ಜೊತೆನೇ ಇರು. ಇದೇನೆ ಒಳ್ಳೆ ನನ್ನ ಗಂಡನ ಮನೆಗೆ ಬಾಮ ಅಂತ ಹೇಳ್ಬಿಟ್ಟು ಕರೆದಂಗೆ ಕರಿತಾ ಇದೀಯಾ ಪೊಲೀಸ್ ಸ್ಟೇಷನ್ ಒಳಗಡಿಕೆ. ಅಯ್ಯೋ ನಾನು ಬಂದ್ಬಿಟ್ಟೆ, ನೀನು ಬಿಡಿಸ್ಕೊಬಿಟ್ಟು ಬರೋದು ಯಾಕ್ರು? ಸುಮ್ಕಿರು, ಇನ್ನೊಂದು 2 ದಿನ ನಾನು ಬಿಡಿಸ್ಕೊಂಬಿಟ್ಟು ಹೋಯ್ತೀನಿ. ಏಯ್ ಸಾಕು ಮಾತಾಡಿದ್ದು, ನಿಮ್ಮ ಟೈಮ್ ಮುಗೀತು. ಬಾ ಸುಮ್ಕಿರಣೀಯ. ಮೇಡಮರೇ ಇನ್ನೂ ಒಂದು 2 ನಿಮಿಷ. 2 ನಿಮಿಷ ಅಲ್ಲ 2 ಸೆಕೆಂಡು ಬಿಡಕ್ಕಿಲ್ಲ ನೀನು ಮಾತಾಡೋಕ್ಕೆ. ನಡಿ ಮಗಳೇ, ನೀನೇನು ಚಿಂತೆ ಮಾಡಬೇಡ ಕಣವ. ನೋಡಿ ನಾನು ಬಿಡಿಸ್ಕೊಂಬಿಟ್ಟು ಬರ್ತೀನಿ. ನೋಡಿ ಸರಿ ಕಣಮ್ಮ ಆಯಿತು. ಮೇಡಮರೇ ಏನೋ ಮೇಡಮರೇ, ನನ್ನ ಮಗಳು ಸ್ವರ್ಗಗಳು ಮೇಡಮರೇ. ಅವಳಿಗೆ ಏನೋ ಒಂಚೂರು ಬಿರಿಯಾನಿ ಕೊಡಿಸಿ. ಹಂಗೆ ನೀನಿಯ ರಾತ್ರಿ ಹೊತ್ನಾಗ ಅವಳು ಒಬ್ಳೆ ನೀ ಮನೆ ಕಳಕ್ಕಿಲ್ಲ. ಯಾರ ನನ್ನ ಜೊತೆಗಿರ್ಬೇಕು, ಇಲ್ಲಾಂದ್ರೆ ಲೈಟ್ ಆನ್ ಮಾಡಿರ್ಬೇಕು. ಅದೊಂದು ಲೈಟ್ ಒಂದು ಆನ್ ಮಾಡ್ಬಿಡಿ. ಇದು ನಿಮ್ಮ ಅತ್ತೆ ಮನೆ ಅಲ್ವಾ? ನೀವು ಹೇಳಿದ್ದೆಲ್ಲನೂ ಮಾಡಕ್ಕೆ ನಿಮ್ಮ ಅತ್ತೆ ಮನೆ. ಮಾಡಿ ಇಡ್ರಿಸ್ತೀವಿ. ಹೇಳಿ ನಿನ್ನ ಮಗಳು ಮಾಡಿರೋ ಗನಂದಾರಿ ಕೆಲಸಕ್ಕೆ ಇದೊಂದೇ ಕಮ್ಮಿ ಇರೋದು. ಸರಿ ಎಲ್ಲ ಮಾಡ್ಬಿಟ್ಟು ಮುಂದಕ್ಕೆ ಇಕ್ತೀವಿ. ನಾವೇನು ಅವಳು ಇವಳು ಕೆಲಸದಾಳು ಅನ್ಕೊಬಿಟ್ಟಿದ್ಯಾ? ಹಾ ಪರವಾಗಿಲ್ಲ. ಅಮ್ಮ ಮಗಳು ಇಬ್ರು ಸರಿಯಾಗೇ ಇದ್ದೀರಾ ಆಟ ಆಡೋದ್ರಾಗೆ. ಬಾಯಿ ಮುಚ್ಕೊಂಡು ಹೋಗಮ್ಮ ಸುಮ್ಕೇಳಿಯ. ನನಗೆ ಗೊತ್ತು ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳ್ಬಿಟ್ಟು. ನಿನ್ನ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಏನೋ ಒಂಚೂರು ಹೇಳ್ದೆ, ನನ್ನ ಮಗಳ ಮೇಲೆ ಪಿರುತಿ ನಂಗೆ ಶಾನೆ ಅಲ್ವಾ, ಅದಕ್ಕೆ ಒಂದು ಮಾತಂಗೆ ಒಂದಮ್ಮ ಒಂಚೂರು ಸಂದಾಕ ನೋಡ್ಕೊಳ್ಳಿ. ಬೇಕಾದ್ರೆ ದುಡ್ಡು ಕೊಟ್ಬಿಡ್ತೀನಿ. ನನಗೆ ಲಂಚ ಕೊಡಕ್ಕೆ ಬತ್ತೀಯಾ? ಬೆಂಡೆತ್ಬಿಡ್ತೀನಿ ಅಷ್ಟೇನಿಯಾ. ನಡಿ. ಯಾರೂ ನನ್ನ ಮಾತು ಕೇಳೋಕ್ಕಿಲ್ಲ. ನನ್ನ ಮಗಳು ತಪ್ಪು ಮಾಡ್ಬಿಟ್ಲು. ನನ್ನ ಮಗಳು ಕರ್ಕೊಂಡು ಹೋಗ್ಬಾರ್ದಾಗಿತ್ತು ಅವನ್ನ. ನನಗಿಷ್ಟ ಇಲ್ಲ ಕಣಮ್ಮ, ಹಂಗೆ ಹಿಂಗೆ ಅಂತ ಏನೋ ಒಂದು ಹೇಳಿದ್ರೆ ಆಗೋದು. ಏನು ತಗೋತಮ್ಮರೇ ನೀವಿಲ್ಲಿ ಪೊಲೀಸ್ ಸ್ಟೇಷನಾಗೆ? ಓ ನೀವಾ? ಏನಂತ ಹೇಳೋನಿ? ನನ್ನ ಮಗಳು ಮಾಡಿರೋ ಕ್ಯಾಮೆಗೆ ಕರ್ಕೊಂಡೋಗ್ಬಿಟ್ಟು ಪ್ಯಾಟರ್ನಾಗ ಎಲ್ಲೋ ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟವಳೆ. ಅದು ಪೊಲೀಸ್ನವ್ರು ಬಿಟ್ಟಾರ, ಕರ್ಕೊಂಡೋಗ್ಬಿಟ್ಟು ಜೈಲ್ಗಳೊಳಗಡೆ ಕುಂಡ್ರಿಸ್ಕೊಬಿಟ್ಟವ್ರೆ. ಇದೇನು ತಗೋತಮ್ಮ ಹಿಂಗೆ ಹೇಳ್ತೀರಾ? ನಿಮ್ಮ ಒಳಿಯ ಇವಾಗ ಬರ್ಬೇಕಾದ್ರೆ ಅಲ್ಲಿ ದಾರಿನಾಗ ಅಡ್ಡ ಸಿಕ್ಕುದ್ನಲ್ಲ ನನಗೆ. ಇದೇನು ಹೇಳ್ತಿದ್ದೀರಣ್ಣ? ನಾನು ಒಳಿಯಣ್ಣ? ಹ್ಞೂ ಕಣಮ್ಮ ನೀನು ಒಳಿಯನೇ. ಅಲ್ಲಿ ಅಡ್ಡ ಸಿಕ್ತಾ ಬರ್ಬೇಕಾದ್ರೆ ನಾನು ಕಣ್ಣಾರೆ ನೋಡಿದ್ದೀನಿ. ಈಗ ನೀವು ನೋಡ್ರೆ ಕಳ್ದೋಗ್ಬಿಟ್ಟವ್ರೆ ಅಂತ ಹೇಳ್ತಾ ಇದ್ದೀರಲ್ಲ. ನಾನು ಈಗ ತಾನೇ ನೋಡ್ಕೊಂಡ್ಬಿಟ್ಟು ಬಂದೆ. ಹೌದಾ ಅಣ್ಣ? ಎಲ್ಲಿ ನೋಡಿದ್ ನೀವು? ಅದೇ ಅಲ್ಲಿ ದೇವಸ್ಥಾನ ಐತಲ್ಲವ, ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲೇ ಪಕ್ಕದಾಗೆ ನೆನೆಯ ಓಡಾಡ್ತಿದ್ದ ಸುಮ್ಕೆ ನೆನೆಯ. ಹೌದೇ? ಹಂಗಾರಿರಣ್ಣ ಹೋಗ್ಬಿಟ್ಟು ನೋಡ್ತೀನಿ. ಸರಿ ಕಣಮ್ಮ ಹೋಗಿ ನೋಡೋಗು.